ಬಿಟ್ಕಾಯಿನ್ ಕಿಂಗ್ ಪಿನ್ ಶ್ರೀಕಿ ಸ್ವಂತದ್ದೇನೂ ಇಲ್ಲದೆ ಬೇರೆಯವರ ದುಡ್ಡಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದ. ಇಡೀ ದಾಳಿ ಇವನ ಲೀಲೆಗಳನ್ನ ಬಯಲು ಮಾಡಿದೆ. ಸ್ವಂತ ಮೊಬೈಲ್, ಬ್ಯಾಂಕ್ ಖಾತೆಯೂ ಇಲ್ಲದೆ ಹ್ಯಾಕಿಂಗ್ ಮೂಲಕ ಕೋಟಿಗಟ್ಟಲೆ ಸಂಪಾದಿಸಿ ಬೇನಾಮಿ ಆಸ್ತಿಗಳನ್ನು ಸೃಷ್ಟಿಸಿದ್ದ. ಇವನ ದುಬಾರಿ ಬದುಕು ತನಿಖಾ ಸಂಸ್ಥೆಗಳಿಗೂ ತಲೆನೋವಾಗಿದೆ. ಹೌದು, ಬಿಟ್ಕಾಯಿನ್ ಕಿಂಗ್ ಪಿನ್ ಶ್ರೀಕಿ ಲೈಫ್ ಸ್ಟೈಲ್ ಯಾವ ಕುಬೇರನಿಗೂ ಕಡಿಮೆ ಇರಲಿಲ್ಲ. ಸ್ವಂತ ಅಂತ ಏನಿಲ್ಲ ಅಂದರೂ ಬೇರೆಯವರ ದುಡ್ಡಲ್ಲಿ ಈತ ಶೋಕಿ ಮಾಡ್ತಿದ್ದ. ಇಡೀ ದಾಳಿ ಬೆನ್ನಲ್ಲೇ ಶ್ರೀಕಿಯ ಒಂದೊಂದೇ ಲೀಲೆಗಳು ಹೊರಬರ್ತಿವೆ. ಬೇನಾಮಿಯಾಗಿ ಶ್ರೀಕಿ ಕೋಟಿ ಆಸ್ತಿ ಸಂಪಾದಿಸಿದ್ದ. ಶ್ರೀಕೃಷ್ಣ ಆಲಿಯಾಸ್ ಶ್ರೀಕಿ ಬಿಟ್ಕಾಯಿನ್ ಹಗರಣದ ಕಿಂಗ್ ಪಿನ್. ಮೊನ್ನೆಯಷ್ಟೇ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಈತನ ಮನೆಯಿಂದ ಒಂದಷ್ಟು ದಾಖಲೆಗಳನ್ನು ವಶಕ್ಕೆ ಪಡೆದಿದ್ರು. ಜಯನಗರದಲ್ಲಿ ಅಪ್ಪ ಮಾಡಿಟ್ಟ ಮನೆಯಲ್ಲಿ ಶ್ರೀಕಿ ಶೋಕಿ ಜೀವನ ನಡೆಸ್ತಿದ್ದ. ಇದೇ ಶ್ರೀಕಿ ಪರಿಚಯವೇ ನಲಪಾಡ್ಗೂ ಸಂಕಷ್ಟ ತಂದೊಡ್ಡಿದೆ. ಮೊಹಮ್ಮದ್ ನಲಪಾಡ್ ಸಹೋದರ ಉಮರ್ ಮೂಲಕ ಶ್ರೀಕಿ ಪರಿಚಯವಾಗುತ್ತೆ. ಆ ಬಳಿಕ ಮೊಹಮ್ಮದ್ ನಲಪಾಡ್ ಮತ್ತು ಸಹೋದರ ಉಮರ್ಗೆ ಶ್ರೀಕಿ ಕಾಮನ್ ಫ್ರೆಂಡ್ ಆಗಿದ್ದ. ಉಮರ್ ಸಹಪಾಠಿಯಾಗಿದ್ದ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ನಂಟಿನಿಂದಲೇ ಇಡೀ ದಾಳಿಗೆ ಮೊಹಮ್ಮದ್ ನಲಪಾಡ್ ಮತ್ತು ಹಕೀಬ್ ಒಳಗಾಗಿದ್ರು. ತನಿಖಾ ಏಜೆನ್ಸಿಗಳಿಗೂ ಶ್ರೀಕಿ ಸವಾಲಾಗಿದ್ದ. ಸ್ವಂತ ಮೊಬೈಲ್ ಬಳಸಲ್ಲ, ತನ್ನದೇ ಲ್ಯಾಪ್ಟಾಪ್ ಕೂಡ ಹೊಂದಿಲ್ಲ, ಸ್ವಂತಕ್ಕೆ ಬ್ಯಾಂಕ್ ಅಕೌಂಟ್, ಕ್ರೆಡಿಟ್ ಕಾರ್ಡ್ ಕೂಡ ಇಲ್ಲದೆ ಬಿಂದಾಸ್ ಜೀವನ ನಡೆಸ್ತಾ ಇದ್ದ. ಕೋಟಿ ಬಿಟ್ಕಾಯಿನ್ ಡೀಲ್ ಮಾಡುವ ಶ್ರೀಕಿಗೆ ಫುಲ್ ಡಿಮಾಂಡ್ ಕ್ರಿಯೇಟ್ ಆಗಿತ್ತು. ಚಾರ್ಟರ್ಡ್ ಫ್ಲೈಟ್, ಹೈಫೈ ಫ್ಲ್ಯಾಟ್, ರೆಸಾರ್ಟ್ಗಳಲ್ಲಿ ಸ್ಟೇ ಮಾಡುವ ಶ್ರೀಕಿ ಡ್ರಗ್ ಅಡಿಕ್ಟ್ ಆಗಿದ್ದ ಅನ್ನೋದು ಕೂಡ ಇತ್ತೀಚೆಗೆ ಬಯಲಾಗಿದೆ. ಇನ್ನು ಸುತ್ತಾಡುವುದಕ್ಕೆ ಆತನ ಬಳಗ ಐಷಾರಾಮಿ ಕಾರುಗಳ ವ್ಯವಸ್ಥೆಯನ್ನೇ ಮಾಡ್ತಾ ಇತ್ತಂತೆ. ಹ್ಯಾಕರ್ಸ್ ಶ್ರೀಕೃಷ್ಣನನ್ನು ಬಳಸಿಕೊಂಡು ಸರ್ಕಾರದ ವೆಬ್ಸೈಟ್ ಹ್ಯಾಕ್ ಮಾಡುವುದು, ಪೋಕರ್ ಗೇಮ್ ಹ್ಯಾಕ್ ಮಾಡಿ ಕೋಟಿ ಮೌಲ್ಯದ ಬಿಟ್ಕಾಯಿನ್ ಖರೀದಿಸಲಾಗ್ತಿತ್ತಂತೆ. ಬಿಟ್ಕಾಯಿನ್ ವರ್ಗಾವಣೆ, ಕಂಪನಿಗಳ ಡಾಟಾಗೆ ಕನ್ನ ಹಾಕುವ ಶ್ರೀಕಿ ಜೊತೆಗಿದ್ದರೆ ಹ್ಯಾಕಿಂಗ್ ಕೆಲಸಕ್ಕೂ ಸಹಕಾರಿ ಅಂತ ಜೊತೆಗಿಟ್ಕೊಂಡು ಪೈಪೋಟಿ ಕೂಡ ಶುರುವಾಗಿತ್ತು. ಅಲ್ಲದೆ ಹ್ಯಾಕರ್ ಶ್ರೀಕಿಗೆ ಪೊಲೀಸ್ ಕೇಸ್, ಅರೆಸ್ಟ್ ಇದೆಲ್ಲವೂ ಕೂಡ ಕಾಮನ್ ಆಗಿತ್ತಂತೆ. ತನ್ನ ಅಕೌಂಟ್ನಲ್ಲಿ ಹಣದ ವ್ಯವಹಾರ ನಡೆಸದೆ ತನ್ನ ಡಿವೈಸ್ಗಳನ್ನು ಬಳಸದ ಶ್ರೀಕಿ ಯುರೋಪ್ನಲ್ಲಿ ವಿದ್ಯಾಭ್ಯಾಸದ ವೇಳೆ ಇಂಟರ್ನ್ಯಾಷನಲ್ ಹ್ಯಾಕರ್ ಪರಿಚಯ ಮಾಡಿಕೊಂಡಿದ್ದಂತೆ. ಇದೇ ಪರಿಚಯದಿಂದ ಹ್ಯಾಕರ್ಸ್ ಸಖ್ಯ ಬೆಳೆಸಿ ಹ್ಯಾಕರ್ಸ್ ಆದ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಪೊಲೀಸರ ತನಿಖೆ ವೇಳೆ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾನೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.